ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವಿಗ್ರಹನ ದಯಪಾಲಿಸಿದ್ರೆ ಹೊರಟ್ಬಿಡ್ತೀವಿ ದಯವಿಟ್ಟು. ನೀವು ಬಯಸಿದ ವಿಗ್ರಹ ನಿಮ್ಮ ಜೊತೆಯವರಿಗೂ ವಿಗ್ರಹ ದೊರಕಿದ ಸುದ್ದಿಯನ್ನು ತಿಳಿಸಿ. ಹತಾಶೆಯಿಂದ ಹೊರಬಂದು ಸಂತೋಷವನ್ನು ಅನುಭವಿಸಲಿ.
ಬಿಟ್ಟು ಹೋಗ್ತೀಯ ಸುಂದ್ರಮ್ಮ? ಇಷ್ಟು ದಿನ ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದೆ ನೀನು. ಈಗ ನಿನ್ನನ್ನು ಬಿಟ್ಟು ನಾನು ಹೇಗಿರ್ಲಿ ಸುಂದ್ರಮ್ಮ? ನನಗೆ ವಹಿಸಿದ ಕರ್ತವ್ಯನ ನಾನು ನೆರವೇರಿಸಿದ್ದೀನಿ. ನಾನಿನ್ನು ಬರ್ತೀನಿ. ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ. ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಅಂಬರಪುರಹರ ಸಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ
ಶಂಭೋ ಸ್ವಯಂಭು ಸಂಭವ ಶಂಭೋ ಸ್ವಯಂಭು ಸಂಭವ ನಂಬಿದ ಕಾಯೋ ಜಂಭಾರಿನುತ ಭವ ಜಂಭಾರಿನುತ ಭವ. ಜಾಜಿ ಇನ್ನು ನಾವು ಊರಿಗೆ ವಾಪಸ್ ಆಗ್ಬಹುದು. ಸದ್ಯ ಎಷ್ಟೇ ತಡೆ ಬಂದರೂ ಬಂದ ಕೆಲಸ ಹೇಗೋ ಸಾಧಿಸಿದ್ವಿ. ಹೌದಪ್ಪ, ನಮ್ಮ ಕೆಲಸಕ್ಕೆ ಎಷ್ಟೆಲ್ಲ ಅಡ್ಡಿ ಬಂದ್ರೂ ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ವಿ. ಆದರೆ ಈ ಗೊಂದಲಗಳ ಮಧ್ಯೆ ನಮ್ಮ ಮನೆನೇ ಮರ್ತ್ಬಿಟ್ಟಿದ್ವಿ. ನಾವು ಮನೆ ಬಿಟ್ಟು ಎಷ್ಟು ಕಾಲ ಆಯಿತೋ ಲೆಕ್ಕನೇ ತಪ್ಪೋಗಿದೆ. ಪಾಪ ಅಜ್ಜ ಅಜ್ಜಿ ಅಮ್ಮ ಎಲ್ಲ ಗಾಬರಿ ಆಗಿರ್ತಾರೋ ಏನೋ. ನಿಮ್ಮ ಅಜ್ಜಿ ಅಮ್ಮ ಹೇಗಾದರೂ ಅವ್ರಿಗೊಬ್ರಿಗೊಬ್ರು ಆಸರಿಯಾಗಿ ಸಮಾಧಾನ ಮಾಡ್ಕೊಂಡಿರ್ತಾರೆ. ನನಗೆ ನಿಮ್ಮ ಅಜ್ಜಂದೇ ಚಿಂತೆ. ಅವರು ಒಳೊಳಗೆ ಕೊರಗ್ತಾರೆ. ಈ ಹಾಳು ಗಂಡಸರ ಹಣೆ ಬರನೇ ಅಷ್ಟು. ಮನಸ್ಸಿನ ಮಾತನ್ನ ಯಾರ ಹತ್ರನೂ ಹಂಚ್ಕೊಳಕ್ಕಾಗೋಲ್ಲ. ಸರಿ, ಇನ್ನು ಮಾತಾಡ್ತಾ ಸಮಯ ಹಾಳು ಮಾಡೋದು ಬೇಡ, ಬೇಗ ಊರು ಸೇರ್ಕೊಳ್ಳೋಣ. ಬಂಗಾರಿ, ಯಾರ ಚಿಂತೆಯಲ್ಲಿ ಮುಳುಗಿದ್ಯೋ? ನಡಿ, ಊರಿಗೆ ಹೋಗೋಣ. ಮತ್ತ್ಯಾಕೆ ಬಂದೆ ದೇವಿಕಾ? ನಮ್ಮಿಂದ ಏನಾಗಬೇಕು? ದಾರಿ ಬಿಡು, ನಾವು ಊರಿಗೆ ಹೊರಟೋಗ್ತೀವಿ. ಈಗಾಗಲೇ ಹೋಗೋರ್ನೆಲ್ಲ ತಡೆದು ಬೇಕಾದಷ್ಟು ತಪ್ಪು ಮಾಡಿದ್ದೀನಿ. ಇನ್ನೊಂದ್ಸತಿ ಆ ತಪ್ಪು ಮಾಡಲ್ಲ ಬಂಗಾರಿ. ಆ ಜಂಗವನ ಮಾತು ಕೇಳಿದ ಮೇಲೆ ನನಗೆ ಅರಿವಾಗಿದ್ದು, ಮಾಡಬಾರದು ಮಾಡಿದ್ರೆ ಆಗಬಾರದಾಗತ್ತೆ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಜಾಜಿ. ನಾನು ನಿನಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟೆ. ದೇವಿಕಾ, ಇದೆಲ್ಲ ಯಾಕೆ? ನೀನು ಧೈರ್ಯವಾಗಿ ಗೆಲುವಾಗಿದ್ರೇನೆ ಒಳ್ಳೇದು. ಹೌದು ದೇವಿಕಾ, ನೀನು ಹಾಗೆಲ್ಲ ಮಾಡಿದೆ ಅಂತ ನಮಗೆ ಯಾವ ಬೇಜಾರೂ ಇಲ್ಲ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗೇ ತೀರುತ್ತೆ. ನಾನಾಗಲಿ ನೀನಾಗಲಿ ಅದನ್ನು ತಡೆಯೋಕ್ಕಾಗಲ್ಲ. ಗೊತ್ತಿದ್ದು ತಪ್ಪು ಮಾಡೋರ್ಗೆ ಯಾವತ್ತೂ ಪ್ರಾಯಶ್ಚಿತ ಸಿಗಲ್ಲ. ಅಮ್ಮ ಇಲ್ಲದೆ ಬೆಳೆದವಳು ನಾನು. ಯಾವುದನ್ನು ಕೇಳಿ ಪ್ರೀತಿಯಿಂದ ಪಡ್ಕೊಂಡಿದ್ದಿಲ್ಲ ನಾನು. ಎಲ್ಲಾನು ಅಪ್ನೆ ಮಾಡೇ ಪಡ್ಕೊಂಡಿದ್ದು. ಅದಕ್ಕೆ ನನಗೆ ಮೊಂಡುತನ, ಹಠ ಜಾಸ್ತಿ. ನಮ್ಮಪ್ಪ ಹೇಳ್ತಿದ್ರು, ಒಂದಲ್ಲ ಒಂದಿನ ಅದೇ ನಿನಗೆ ಮುಳ್ಳಾಗುತ್ತೆ ಅಂತ. ನಾನು ಕೇಳಿಲ್ಲ. ಅಪ್ಪನ ಮಾತು ಕೇಳಬೇಕಾಗಿತ್ತು. ತಾಯಿ ಇಲ್ಲದೆ ಬೆಳೆದ್ಬಿಟ್ಟಿಯಲ್ಲಮ್ಮ, ಅದಕ್ಕೆ ಹೀಗಾಗಿತ್ತು. ಈಗ ನಿನ್ನ ತಪ್ಪಿನ ಅರಿವಾಗಿದೆಯಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ತಂದೆನ ಚೆನ್ನಾಗಿ ನೋಡ್ಕೋ, ಅವ್ರ ಜವಾಬ್ದಾರಿನ ನೀನು ವಹಿಸ್ಕೋ. ಅಮ್ಮನವರು, ದಕ್ಷಿಣನಾಥ ಎಲ್ಲ ಒಳ್ಳೇದು ಮಾಡ್ತಾರೆ. ನಾನು ನಿಮಗಿಷ್ಟು ಅನ್ಯಾಯ ಮಾಡಿ ಹಿಂಸೆ ಕೊಟ್ಟರು ನನಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿರಲ್ಲ. ಇದರಲ್ಲೇ ನಿಮ್ಮ ಗುಣ ಗೊತ್ತಾಗತ್ತೆ. ನೀವು ಹೇಳ್ದಂಗೆ ನಾನು ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋತೀನಿ. ಅವ್ರಿಗೆ ಒಳ್ಳೆ ಮಗಳಾಗಿರ್ತೀನಿ. ಬಂಗಾರಿ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನಾನಿನ್ನ ಪ್ರೀತಿಸ್ದೆ. ಆದರೆ ನೀನು ಬೇರೆಯವ್ರ ಸ್ವತ್ತು ಒಂದು ಗೊತ್ತಾದ ಮೇಲೂ ನಿನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ನನ್ನ ತಪ್ಪಿನ ಅರಿವಾಗಿದೆ ನನಗೆ. ಮುಂದಿನ ಜನ್ಮ ಅಂತಿದ್ರೆ ನೀನೇ ನನ್ನ ಗಂಡ ಆಗಬೇಕು. ಈ ಜನ್ಮಕ್ಕಾಗೋಷ್ಟು ನಿನ್ನ ನೆನಪುಗಳಿವೆ. ಅದರಲ್ಲೇ ನಾನು ಬದುಕ್ತೀನಿ. ನನಗೆ ಕ್ಷಮಿಸ್ಬಿಡು ಬಂಗಾರಿ. ಪ್ರತಿ ಸಾರ್ತಿ ಶ್ರೀಚಕ್ರ ಎಲ್ಲಿದೆ ಅಂತ ಕೇಳಿದಾಗ ಈ ವಿಗ್ರಹನ ತೋರಿಸ್ತಿದ್ಲು ನನ್ನ ತಾಯಿ. ವಿಗ್ರಹ ಸಿಕ್ತಲ್ಲ, ಇನ್ನಾದರೂ ನಿನ್ನ ತಾಯಿನ ಕೇಳೋ ಶ್ರೀಚಕ್ರ ಎಲ್ಲಿದೆ ಅಂತ. ವಿಗ್ರಹ ಸಿಕ್ಕ ಮೇಲೆ ಶ್ರೀಚಕ್ರ ಸಿಕ್ಕ ಹಾಗೆ ವಿರೂಪಾಕ್ಷ. ಈ ಕ್ಷಣ ನನ್ನ ತಾಯಿನ ಪ್ರಶ್ನೆ ಹಾಕ್ತೀನಿ. ಶ್ರೀಚಕ್ರ ಎಲ್ಲಿದೆ ಅಂತ ತಿಳ್ಕೊತೀನಿ.
ನಮ್ಮ ಧ್ಯೇಯ ಶ್ರೀಚಕ್ರ ವಶೀಕರಣ. ಜಾಜಿ, ನಾನು ವಿಧಿನೇ ನಂಬಿದ್ದೆ. ವಿಧಿನೇ ಅಂತಿಮ ಅಂತ ಅಂದ್ಕೊಂಡಿದ್ದೆ. ಆದರೆ ವಿಧಿನ ಮೀರಿದ್ದು ದೈವ ಸಂಕಲ್ಪ ಅಂತ ನಂಗೆ ಇವತ್ತೇ ಗೊತ್ತಾಯ್ತು. ನಿಜ ದೇವಿಕಾ, ನೀನು ವಿಧಿ ನಂಬಿದ್ದೆ, ನಾನು ದೈವಶಕ್ತಿ ನಂಬಿದ್ದೆ. ವಿಧಿ ನಿನಗೆ ಮೊದಲು ಗೆಲುವು ಕೊಡ್ತು, ಆದರೆ ಆಮೇಲೆ ನಿರಾಸೆ ಮಾಡ್ತು. ನನಗೆ ದೈವಶಕ್ತಿ ಮೊದಲು ನಿರಾಸೆ ಮಾಡಿ ಆಮೇಲೆ ನನ್ನ ಆಸೆನೆಲ್ಲ ಪೂರೈಸ್ತು. ಇಷ್ಟೇ ವ್ಯತ್ಯಾಸ. ಅದಕ್ಕೆ ನೀನು ಬಂಗಾರಿನ ಪಡ್ಕೊಂಡಿದ್ದು, ನಾನು ಬಂಗಾರಿನ ಕಳ್ಕೊಂಡಿದ್ದು. ಇಲ್ಲ ದೇವಿಕಾ, ಒಂದು ವೇಳೆ ನನಗೆ ಬಂಗಾರಿ ಸಿಗದೆ ಹೋಗಿದ್ರು ನಾನು ಅಮ್ಮನವ್ರ ಮೇಲಿನ ನಂಬಿಕೆನ ಕಳ್ಕೋತಿರ್ಲಿಲ್ಲ. ಇದು ಅವ್ರ ಸಂಕಲ್ಪನೇ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಈ ಗಂಡ, ಮದುವೆ, ಮಕ್ಕಳು ಇದೆಲ್ಲದಕ್ಕೂ ಮೀರಿದ ಸುಖ ಅಮ್ಮನವರು. ನೀನು ನಂಬು, ನಿನಗೂ ಆ ಸುಖದ ಅರಿವಾಗತ್ತೆ. ಅಮ್ಮನವ್ರನ್ನ ನಂಬಿ ನೀನು ಗೆದ್ದೆ, ವಿಧಿಗೆ ನಂಬಿ ನಾನು ಸೋತೆ. ನೀನು ಸೋತಿಲ್ಲ, ನಾನು ಗೆದ್ದಿಲ್ಲ. ಗೆದ್ದಿದ್ದು ಅಮ್ಮನವರು ಅವ್ರ ಸಂಕಲ್ಪ ಅಷ್ಟೆ. ನಾನು ಅವಳ ಮೇಲಿಟ್ಟಿದ್ದ ನಂಬಿಕೆ ಗೆಲ್ತು. ನೀನು, ನಾನು, ಬಂಗಾರಿ ನಾವೆಲ್ಲ ಅವಳು ಆಡಿಸೋ ಆಟದ ಗೊಂಬೆಗಳು. ವಿಧಿ ನಂಬೋದು ಬಿಟ್ಟು ಅಮ್ಮನವ್ರನ್ನ ನಂಬು, ಎಲ್ಲ ಒಳ್ಳೇದಾಗತ್ತೆ. ನೀನು ಹೇಳೋದು ನಿಜ ಜಾಜಿ. ವಿಧಿಗಿಂತ ದೇವ್ರೇ ದೊಡ್ಡವನು ಅಂತ ನಂಗೆ ಗೊತ್ತಾಯ್ತು. ನಾನು ಇನ್ಮೇಲೆ ಅಮ್ಮನವ್ರನ್ನ ನಂಬ್ತೀನಿ, ಅಮ್ಮನವ್ರನ್ನೇ ನಂಬ್ತೀನಿ. ಅಂತೂ ಇಂತೂ ನನ್ನ ಸಂಕಲ್ಪ ನೆರವೇರಿತು. ಅದು ಪೂರ್ತಿಯಾಗಲು ಸಹಕರಿಸಿದ ಜಗದೊಡೆಯನಾದ ದಕ್ಷಿಣನಾಥನಿಗೆ ಈ ತ್ರಿಪುರ ಸುಂದರಿ ಸದಾ ಕೃತಜ್ಞಳು. ಎಲ್ಲಾದರೂ ಉಂಟೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ನೀನು. ನೀನು ನನಗೆ ಕೈ ಮುಗಿಯುವುದೇ. ಅಣುರೇಣು ತೃಣಕಾಷ್ಟಗಳು ನಿನ್ನ ಚಿತ್ತ ಮಾತ್ರದಿಂದ ಘಟಿಸುತ್ತವೆ ಎಂದ ಮೇಲೆ ಈ ದಕ್ಷಿಣನಾಥನು ಅದರಲ್ಲೊಂದು ಪಾತ್ರವೇ ತಾನೆ. ಪಾರ್ವತಿ ಸಖ, ಪತಿಯಾಗಿ ನೀವು ಸತಿಗೆ ಕೈ ಮುಗಿಯಬಹುದೇ? ನಿಮ್ಮನ್ನು ಅನುಸರಿಸುವವಳು ನಾನು. ಪಾತ್ರವಾಗಿ ನೀನು ಸತಿ ಇರಬಹುದು, ಪ್ರತ್ಯಕ್ಷವಾಗಿ ಜಗಜ್ಜನನಿ ನೀನು. ನಿನ್ನ ಲೋಕ ಕಲ್ಯಾಣದಲ್ಲಿ ನನಗೂ ಒಂದು ಪಾಲು ಕೊಟ್ಟಿದ್ದೀಯ. ಕೃತಾರ್ಥನಾಗಿದ್ದೇನೆ ನಾನು. ಪರಿಶುದ್ಧದಲ್ಲಿ, ಪಾರಮಾರ್ಥದಲ್ಲಿ ಜ್ಞಾನ ವೈರಾಗ್ಯ ಯೋಗಶೀಲ ನೀನು. ಸಾಕು ಬಿಡಿ ತ್ರಿಪುರ ಸುಂದರಿ ಅವರೇ. ಸ್ಥೂಲದಲ್ಲಿ ಎರಡಾಗಿ, ಅತಿ ಸ್ಥೂಲದಲ್ಲಿ ಅನೇಕ ರೂಪಗಳಾಗಿ ಕಾಣುವ ನಾವು ಸೂಕ್ಷ್ಮ ಸ್ತರದಲ್ಲಿ ಏಕದೈವ ಅದ್ವೈತ ಸ್ತೋತ್ರ ಮೂಲ ನಾವು. ನನ್ನ ನಿಮ್ಮ ನಡುವೆಯೇ ಈ ಆಲಾಪವೇಕೆ? ದಕ್ಷಿಣನಾಥನಿಲ್ಲದೆ ಈ ತ್ರಿಪುರ ಸುಂದರಿಯೇ? ತ್ರಿಪುರ ಸುಂದರಿ ಇಲ್ಲದೆ ಈ ದಕ್ಷಿಣನಾಥನೇ? ಪ್ರಕೃತಿ ಪುರುಷ ಒಂದಾದಾಗ ಜಗತ್ತು ಪರಿಪೂರ್ಣ. ಹಾಗೆ ಈಗಲೂ ನನ್ನ ಸಂಕಲ್ಪ ಪೂರ್ತಿಯಾಗಲು ದಕ್ಷಿಣನಾಥ ತ್ರಿಪುರ ಸುಂದರಿ ಸಂಭವಿಸಲೇಬೇಕಿತ್ತು. ಹೀಗೆ ಇಬ್ಬರು ಘಟಿಸಿ ಹೋದೆವು. ಅದೇನೋ ನಿಜ. ಅಂತೂ ನಾವು ಬಂದ ಕಾರ್ಯ ಸಾಂಗವಾಗಿ ನೆರವೇರಿತಲ್ಲ, ಅಷ್ಟು ಸಾಕು. ಸರಿ, ಆದರೆ ನಿಮಗೊಂದು ನನ್ನ ಪ್ರಶ್ನೆ ಇದೆ. ಏನದು? ಶ್ರೀಚಕ್ರವನ್ನು ಜಾಜಿಗೆ ಹಸ್ತಾಂತರಿಸಿ ಬಿಟ್ರಲ್ಲ, ಏಕೆ?